ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಘಮ ಘಮ ಪರಿಮಳದ ಮೆಂತ್ಯ ಪುಲಾವ್ ಏನಾದರೂ ಹೇಳಬಹುದು. ಇದನ್ನು ಮಾಡ್ತಾಯಿದ್ದೀನಿ. ಮೆಂತ್ಯ ಸೊಪ್ಪು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ನಿಮಗೆಲ್ಲ ಗೊತ್ತೇ ಇರುತ್ತೆ. ಅದರಿಂದ ನಾನಿವತ್ತು ಪಲಾವನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ ನಾನಿಲ್ಲಿ ಮೆಂತ್ಯ ಸೊಪ್ಪನ್ನು ಚೆನ್ನಾಗಿ ತೊಳೆದು ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಕ್ಯಾರೆಟ್ ಮತ್ತು ಬೀನ್ಸನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೆ ಯಾವ ತರಕಾರಿ ಇಷ್ಟ ಆಗುತ್ತೋ ಅದನ್ನು ನೀವು ಹಾಕ್ಕೋಬೋದು, ಅಥವಾ ತರಕಾರಿ ಇಲ್ಲದೆ ಬರೀ ಈರುಳ್ಳಿ, ಟೊಮೆಟೊ ಮತ್ತು ಮೆಂತ್ಯ ಸೊಪ್ಪು ಮತ್ತು ಸ್ವಲ್ಪ ಕಾಳು ಇವಿಷ್ಟನ್ನು ಸೇರಿಸಿ ಕೂಡ ಇದನ್ನು ಮಾಡಬಹುದು. ಇಲ್ಲಿ ನಾನೊಂದು 2 ಈರುಳ್ಳಿನ ಈ ಥರ ದೊಡ್ಡ ದೊಡ್ಡದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ. ಆಮೇಲೆ ಮತ್ತು 2 ಟೊಮೆಟೊನ ಕೂಡ ಹೆಚ್ಚಿ ಇಟ್ಕೊಂಡಿದ್ದೀನಿ. ಆಮೇಲೆ ಸ್ಪೈಸಸ್ ಏನೇನು ಬೇಕಾಗುತ್ತೆ ಅಂತ ನೋಡೋಣ. ಮಸಾಲೆಗೆ ತುಂಬ ಕಮ್ಮಿ ಇಂಗ್ರೀಡಿಯೆಂಟ್ಸಲ್ಲಿ ಒಂದು ಸೂಪರ್ ಆಗಿರುವಂತಹ ಮೆಂತ್ಯ ಬಾತ್ ಇದು. ಇಲ್ಲಿ ನಾನು ಮಸಾಲೆಗೆ ಒಂದು 3 ಏಲಕ್ಕಿ, ಒಂದು 8ರಿಂದ 10 ಲವಂಗ, ಒಂದು 3ರಿಂದ 4 ದಾಲ್ಚಿನ್ನಿ, ಒಂದು 8ರಿಂದ 10 ಕಾಳುಮೆಣಸು. ಕಾಳುಮೆಣಸು ಇಲ್ಲಾಗಿತ್ತು, ಇದಕ್ಕೆ ನಾವು ಬೋಳ್ಕಾಳು ಅಂತ ಅಂತೀವಿ, ಬಿಳಿ ಮೆಣಸು, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ 1-2 ಚಕ್ರಮೊಗ್ಗು, ಒಂದು ಸ್ವಲ್ಪ ಜಾಯಿಕಾಯಿ ಪತ್ರೆ, ಅವಿಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಫ್ರೆಶ್ ಮೆಂತ್ಯ ಸೊಪ್ಪು, ಮೆಂತ್ಯ ಸೊಪ್ಪಲ್ಲ, ಪುದೀನ ಸೊಪ್ಪನ್ನು ತೊಳೆದು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಸ್ವಲ್ಪ ಧಾರಾಳವಾಗಿ ಹಾಕ್ಕೋಬೋದು, ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ, ಒಂದು ಸ್ವಲ್ಪ ಕೊತ್ತಂಬರಿ ಬೀಜ ಮತ್ತು ಒಂದು ಸ್ವಲ್ಪ ಬಡೆ ಸೊಪ್ಪು ಅಂದರೆ ಸೋಂಪು ಕಾಳು, ಇವಿಷ್ಟನ್ನು ಹಾಕಿ 1 ಅಥವಾ 2 ಸ್ಪೂನ್ ಆಗುವಷ್ಟು ನೀರನ್ನು ಹಾಕಿ ಈ ಥರ ರುಬ್ಕೊಂಡು ಮಸಾಲೆನ ರೆಡಿ ಮಾಡಿ ಇಟ್ಕೊಂಡಿದ್ದಾಯಿತು. ಇವಾಗ ಒಂದು ಕುಕ್ಕರ್ಗೆ ಒಂದು ಸ್ವಲ್ಪ ಎಣ್ಣೆ, ಆಮೇಲೆ ಮತ್ತು ಎಲ್ಲ ಸ್ಪೈಸಸ್ಸು, ದಾಲ್ಚಿನ್ನಿ, ಆಮೇಲೆ ಚಕ್ರಮೊಗ್ಗು, ಲವಂಗ, ಏಲಕ್ಕಿನ ಜಜ್ಜಿ ಹಾಕ್ಕೊಳ್ತಾ ಇದ್ದೀನಿ. ಇವಿಷ್ಟನ್ನು ಹಾಕಿ ಮತ್ತು ಈರುಳ್ಳಿನ ಹಾಕಿ ಸ್ವಲ್ಪ ಬಾಡಿಸ್ಕೊಳ್ಳೋಣ. ಜಾಸ್ತಿ ಏನು ಫ್ರೈ ಆಗಬೇಕು ಅಂತ ಏನಿಲ್ಲ, ಸ್ವಲ್ಪ ಫ್ರೈ ಆದರೆ ಸಾಕಾಗತ್ತೆ. ಆಮೇಲೆ ನಾವು ಹೆಚ್ಚಿಟ್ಕೊಂಡಿರುವಂತಹ ಮೆಂತ್ಯ ಸೊಪ್ಪನ್ನು ಹಾಕಿ ಚೆನ್ನಾಗಿ ಇದು ಫ್ರೈ ಆಗೋ ತನಕ ಇದನ್ನು ಹುರ್ಕೋಬೇಕು. ಹಸಿ ಇರಬಾರ್ದು ಮೆಂತ್ಯ ಸೊಪ್ಪು ಹಸಿ ಇದ್ದರೆ ಕಹಿ ಸ್ಮೆಲ್ ಬರುತ್ತೆ ಮತ್ತು ಕಹಿ ಆಗುತ್ತೆ. ಈ ಥರ ಫ್ರೈ ಆಗೋ ತನಕ ನಾವಿಲ್ಲಿ ಮೆಂತ್ಯ ಸೊಪ್ಪನ್ನು ಬಾಡಿಸ್ಕೋಬೇಕು. ಒಂದು 5 ನಿಮಿಷ ಬೇಕಾಗುತ್ತೆ. ಚೆನ್ನಾಗಿ ಅದು ಫ್ರೈ ಆದಮೇಲೆ ಉಳಿದ ಇಂಗ್ರೀಡಿಯೆಂಟನ್ನು ಹಾಕಬೇಕು. ಇಲ್ಲ ಅಂತಂದರೆ ಮೆಂತ್ಯ ಬಾತು ಕಹಿ ಆಗುತ್ತೆ. ಕಹಿ ಇಷ್ಟಪಡೋರಿಗಾದರೆ ಸಮಸ್ಯೆ ಇಲ್ಲ, ಕಹಿ ಇಷ್ಟ ಇಲ್ಲದೆ ಇರೋರಿಗಾದರೆ ಕಷ್ಟ ಆಗುತ್ತೆ, ಮತ್ತು ರುಚಿನೂ ಅಷ್ಟು ಚೆನ್ನಾಗಿ ಬರಲ್ಲ ಹಸಿ ವಾಸನೆ ಇದ್ದರೆ. ಅಷ್ಟು ಮೆಂತ್ಯ ಸೊಪ್ಪನ್ನು ತೊಗೊಂಡಿದ್ದು. ಇವಾಗ ನೋಡಿ ಎಷ್ಟಾಯಿತು ಅಂತ, ಕಾಣಿಸ್ತಾನೇ ಇಲ್ಲ ಮೆಂತ್ಯ ಸೊಪ್ಪು ನೀವು ಹಾಕಿದ್ದೀರಾ ಅಂತ. ಅಷ್ಟಾಗಿ ಅದು ಸುಗ್ಗಿ ಹೋಗುತ್ತೆ, ಆಯಿತಾ. ಆಮೇಲೆ ಟೊಮೆಟೊ ಮತ್ತು ಉಳಿದಿರುವಂತಹ ತರಕಾರಿ, ಕ್ಯಾರೆಟು, ಬೀನ್ಸು ಇವನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ಟೈಮಲ್ಲಿ ನೀವು ಇದಕ್ಕೆ ಕಾಳುಗಳನ್ನು ಅಂದರೆ ವಟಾಣಿ ಕಾಳನ್ನು ನೆನೆಸಿಟ್ಕೊಂಡಿದ್ರೆ ಹಾಕ್ಕೋಬೋದು, ಅಥವಾ ಹಸಿ ವಟಾಣಿ ಕೂಡ ಹಾಕ್ಬೋದು. ನಾನಿಲ್ಲಿ ಹಾಕ್ಕೊಳ್ತಾ ಇಲ್ಲ, ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. ರುಬ್ಕೊಂಡಿರುವಂತಹ ಮಸಾಲೆನೂ ಕೂಡ ಹಾಕಿ ಹಸಿ ವಾಸನೆ ಹೋಗೋ ತನಕ ಅದನ್ನು ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಈ ಕಡೆ ನಾನು ಸೋನಾ ಮಸೂರಿ ಅಕ್ಕಿನ ತೊಳೆದು ನೆನೆಯೋಕ್ಕೆ ಇಟ್ಟಿದ್ದೆ. ಅಳತೆಗೆ ಎಷ್ಟು ನೀರು ಬೇಕೋ ಅಷ್ಟನ್ನು ಹಾಕಿ ನೆನೆಸ್ಕೊಂಡು ಇಟ್ಕೊಂಡಿದ್ದೆ. 1ಕ್ಕೆ 2 ಅಳತೆ ಆಗುವಷ್ಟು ನೀರನ್ನು ಹಾಕ್ಕೋಬೇಕು. ಆಮೇಲೆ ಮಿಕ್ಸಿ ಜಾರ್ ತೊಳೆದಿರುವಂತಹ ನೀರನ್ನು ಕೂಡ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಲಿಂಬೆಹಣ್ಣನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಒಂದು ಹಾಕ್ಕೊಂಡಿದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನಿಮ್ಮ ಅಳತೆಗೆ ನೀವು ಹಾಕ್ಕೊಳ್ಳಿ, ಆಯಿತಾ. ಇವಾಗ ಈ ಹದದಲ್ಲಿ ರುಚಿನ ನೋಡ್ಕೋಬೋದು. ನೀರು, ಉಪ್ಪು, ಹುಳಿ, ಖಾರ ಎಲ್ಲ ರುಚಿ ಸರಿಯಾಗಿದೆ ಅಂತ ಈ ನೀರನ್ನು ಒಂದು ಸಲ ಟೇಸ್ಟ್ ಮಾಡಿ ನೋಡಿದ್ರೆ ಗೊತ್ತಾಗತ್ತೆ. ಏನಾದರೂ ಬೇಕಿದ್ದರೆ ಹಾಕ್ಕೊಂಡ್ರೆ ಆಯಿತು. ನಾನಿಲ್ಲಿ ಒಂದು ಸ್ವಲ್ಪ, ಅಂದರೆ ಜಾಸ್ತಿ ಏನಲ್ಲ, ಒಂದು ಅರ್ಧ ಸ್ಪೂನ್ ಆಗುವಷ್ಟು ಗರಂ ಮಸಾಲಾನ ಹಾಕ್ಕೊಳ್ತಾ ಇದ್ದೀನಿ. ಇದು ಆಪ್ಷನಲ್ಲು, ಬೇಕಿದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಸ್ಕಿಪ್ ಮಾಡಿ, ತೊಂದರೆ ಇಲ್ಲ. ಆಲ್ರೆಡಿ ನಾವು ಮಸಾಲಾನ ರುಬ್ಬಿ ಹಾಕ್ಕೊಂಡಿರ್ತೀವಲ್ಲ, ಅದೇ ಸಾಕಾಗತ್ತೆ. ಬೇಕಿದ್ದರೆ ಹಾಕ್ಕೊಳ್ಳಿ ಅಷ್ಟೇ. ಅಷ್ಟು ಮಾಡಿ ಒಂದು ವಿಷಲ್ನ ಕೂಗಿಸ್ಕೊಬಿಟ್ರೆ ಸೂಪರಾಗಿರುವಂತಹ ಮೆಂತ್ಯ ಬಾತ್ ರೆಡಿ ಆಗುತ್ತೆ. ನೋಡೋಕ್ಕೂ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಸೂಪರಾಗಿರುತ್ತೆ. ಲಂಚ್ ಬಾಕ್ಸ್ಗೆ, ತಿಂಡಿಗೆ, ಅಥವಾ ಸಂಜೆ ಊಟಕ್ಕೆ ಯಾವ ಟೈಮಲ್ಲಾದರೂ ಇದನ್ನು ತಿನ್ನಬಹುದು. ಮೆಂತ್ಯ ಸೊಪ್ಪು ಹಾಕಿದ್ದೀರಾ ಅಂತ ಗೊತ್ತು ಸಹ ಆಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಫ್ಲೇವರು ಚೆನ್ನಾಗಿರುತ್ತೆ, ಮತ್ತು ಒಂದು ಸ್ವಲ್ಪನೂ ಕಹಿ ಬರೋದೇ ಇಲ್ಲ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮಾತ್ರ, ಅಷ್ಟಾದರೆ ಒಂದು ಸ್ವಲ್ಪನೂ ಕಹಿ ಬರಲ್ಲ. ಮಕ್ಕಳು ಸೊಪ್ಪನ್ನು ತಿಂದಿರೋರು ಕೂಡ ಆರಾಮಾಗಿ ಈ ಥರ ಮಾಡಿಕೊಟ್ರೆ ತಿಂತಾರೆ.
ಸೂಪರಾಗಿರುವಂತಹ ಮೆಂತೆ ಬಾತ್ ನೋಡಿದ್ರಲ್ವಾ, ನಿಮಗೂ ಇಷ್ಟ ಆಯಿತಾ? ಇದನ್ನು ರಾಯ್ತದೊಂದಿಗೆ ಸವಿಬಹುದು, ಹಾಗೇನೂ ತಿನ್ನಬಹುದು, ಇಲ್ಲಾಂದರೆ ಚಟ್ನಿ ಜೊತೆ ಕೂಡ ಸರ್ವ್ ಮಾಡಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಆದಷ್ಟು ಜನಕ್ಕೆ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ನಿಮಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.